Namaste students, welcome to the second live class of first PUC. ಮೊದಲನೇ ಕ್ಲಾಸಲ್ಲಿ ನಾನು ಕೆಲವು ಕಾನ್ಸೆಪ್ಟ್ಗಳನ್ನು ತಗೊಂಡಿದ್ದೆ. ಎರಡನೇ ಕ್ಲಾಸ್ ಈಗ ಕಂಟಿನ್ಯೂ ಮಾಡೋಣಂತೆ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ನ. ಫಸ್ಟ್ ಕ್ಲಾಸಲ್ಲಿ ವಿ ಟಾಕ್ಡ್ ಅಬೌಟ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಬಗ್ಗೆ ಮಾತಾಡಿತ್ತು. ಸ್ವಲ್ಪ ಕೆಲವು ಕ್ವಶನ್ಸ್ ರಿಲೇಟೆಡ್ ಟು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ತೊಗೊಂಡಿದ್ದೆ. ಈಗ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಾನು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಹಾಕಿದ್ದೀನಿ ಇಲ್ಲಿ, ಅಥವಾ ಯೂಶ್ವಲಿ ಕೇಳೋವಂಥ ಕ್ವಶನ್ಸು ರಿಪೀಟೆಡ್ ಆಗಿ ಬಂದಿರೋವಂಥ ಕ್ವಶನ್ಸನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಕ್ವಶನ್ ನೋಡಿ. ಎ ಬಾಡಿ ಕವರ್ಸ್ ಎ ಟೋಟಲ್ ಡಿಸ್ಟೆನ್ಸ್ ಎಸ್ ಇನ್ ಟೈಮ್ ಟಿ. ಇಟ್ ಕವರ್ಸ್ 1/3 ಆಫ್ ದ ಡಿಸ್ಟೆನ್ಸ್ ವಿತ್ ಸ್ಪೀಡ್ u, 1/3 ವಿತ್ v ಆ್ಯಂಡ್ ರಿಮೈನಿಂಗ್ ವಿತ್ w. ಸೊ ವಾಟ್ ಈಸ್ ದ ಆವರೇಜ್ ವೆಲಾಸಿಟಿ ಅಂತ ಕೇಳಿದ್ದಾನೆ. Average velocity ಗೆ ಮಕ್ಕಳೇ, there are many formulas which deals with average velocity. Actually, I can write average velocity as u plus v divided by 2. Initial velocity plus final velocity by 2 ಅಂತ ಬರಿಬೋದು. ಇಲ್ಲ, average velocity for two body it is 2v1 v2 divided by v1 plus v2 ಅಂತ ಬರಿಬೋದು. ಅಥವಾ even I can write average velocity is total displacement by total time taken. ಇದಿಷ್ಟು ಫಾರ್ಮುಲಾಸ್ಗಳಿದೆ. ಯಾವ ಫಾರ್ಮುಲಾಗೆ ಯಾವ ಈಕ್ವೇಷನ್ ಹಾಕಬೇಕು ಅಥವಾ ಯಾವ ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನ್ಗೆ ಅರೈವ್ ಆಗಬೇಕು ಅಂದರೆ ನೋಡಿ, ಈ ಫಾರ್ಮುಲಾಗಳೆಲ್ಲ ಜ್ಞಾಪಕ ಇಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ರಿಮೆಂಬರ್ ದಿಸ್ ಫಾರ್ಮುಲಾ, ಇಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್ ಫಾರ್ ಯು ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ. ಸೊ ನನಗೆ ಇದೆಲ್ಲ ಸ್ಪೆಷಲ್ ಕೇಸಸ್ಸಲ್ಲಿ ಹೇಳ್ಕೊಡೋ ಅಂಥದ್ದು. ಅದು ಯಾವುದು ನಂಗೆ ಜ್ಞಾಪಕ ಇಲ್ಲ ಅಂದರೆ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಟೇಕನ್. ಇದು ಒಂದು ಹಿಂಟು. ಸೆಕೆಂಡ್ ಹಿಂಟ್, ಇಲ್ಲಿ ಶಾರ್ಟಲ್ಲಿ ಪರ್ಟಿಕ್ಯುಲರ್ ಇಂಟರ್ವಲ್ ಆಫ್ ಟೈಮಲ್ಲಿ ಬಾಡಿ ಬೇರೆ ಬೇರೆ ಡಿಸ್ಟೆನ್ಸಸ್ಸನ್ನು ಕವರ್ ಮಾಡ್ತಾ ಇದೆ ಅಥವಾ ಟೈಮಿಂಗ್ಸ್ ಬೇರೆ ಬೇರೆ ಇದೆ ಅಂದರೆ ಡಯಾಗ್ರಾಮ್ ಬರ್ಕೊಳ್ಳಿ ಮಕ್ಕಳೇ. ಇಫ್ ಯು ಡ್ರಾ ದ ಡಯಾಗ್ರಾಮ್, ಹಾಫ್ ಆಫ್ ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಆಫ್ ಯು. ನೋಡಿ, ಆ್ಯಕ್ಚುಲಿ ಐ ವಿಲ್ ಸ್ಟಾರ್ಟ್ ರೈಟಿಂಗ್ ದ ಡಯಾಗ್ರಾಮ್. ದಿಸ್ ಈಸ್ ದ ಇನಿಷಿಯಲ್ ಪಾಯಿಂಟ್, ಎ ಈಸ್ ದ ಇನಿಷಿಯಲ್ ಪಾಯಿಂಟ್, ಬಿ ಈಸ್ ದ ಫೈನಲ್ ಪಾಯಿಂಟ್ ಅಂತ ಅನ್ಕೋತೀನಿ. ಸೊ ಎ ಇಂದ ಬಿಗೆ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್? ಟೋಟಲ್ ಡಿಸ್ಟೆನ್ಸ್ ಎಸ್ ಇದೆ. ಇದನ್ನು 3 ಭಾಗ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇದು. 3 ಭಾಗ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಸಿ ಅಂತ ಅಂದ್ಕೊಳ್ಳೋಣ, ಡಿ ಅಂತ ಅಂದ್ಕೊಳ್ಳೋಣ. ಇಟ್ ಕವರ್ಸ್ 1/3 ಆಫ್ ದ ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ ಎಸ್ ಆದರೆ ಇದು s/3 ಇಲ್ಲಿ, ಇಲ್ಲೂ s/3, ಇಲ್ಲೂ s/3 ಆಗುತ್ತೆ. ಇಲ್ಲಿಯ ವೆಲಾಸಿಟಿ u, ಇಲ್ಲಿ v, ಇಲ್ಲಿ w ಇದೆ. ವೆಲಾಸಿಟಿ ಚೇಂಜ್ ಅಂತ ನೋಡ್ತಿದ್ದಂಗೆ ಗೊತ್ತಾಗೋಯ್ತು ನನಗೆ, ದ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರ್ಬೋದು ಆದರೆ ವೆಲಾಸಿಟಿ ಚೇಂಜ್ ಇದೆ. ಹಾಗಿದ್ದಾಗ ಆಬ್ವಿಯಸ್ಲಿ ಟೈಮು ಚೇಂಜ್ ಇರುತ್ತೆ. ಇದನ್ನು t1 ಅಂತ ಕರ್ಕೋತೀನಿ, ಇಲ್ಲಿ t2 ಇಸ್ ದ ಟೈಮ್, ಇಲ್ಲಿ t3 ಬಿ ದ ಟೈಮ್. ನನಗೆ ಫಾರ್ಮುಲಾ ಜ್ಞಾಪಕ ಇಲ್ಲ, ಡೈರೆಕ್ಟ್ಲಿ ಹೋಗಿ ಗೋ ವಿತ್ ದಿಸ್ ಫಾರ್ಮುಲಾ. ಸೊ ಲುಕ್ ಓವರ್ ಹಿಯರ್ ಹೌ ಟು ಸಾಲ್ವ್ ಅಬೌಟ್ ದಿಸ್. ನೌ ಎಸ್, average velocity is total displacement. What is the total displacement? S is the total displacement divided by total time taken, t1 plus t2 plus t3. ಆಪ್ಷನ್ಸನ್ನು ನೋಡ್ತೀನಿ. ಯಾವಾಗಲೂ ಪ್ರಾಬ್ಲಮ್ ಓದಿದ ತಕ್ಷಣ ಸ್ಟಾರ್ಟ್ ಮಾಡಬೇಡಿ ಆನ್ಸರ್ ಮಾಡೋದಕ್ಕೆ. ಎಸ್ಪೆಷಲಿ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್, ಲುಕ್ ಇನ್ ಟು ದ ಆನ್ಸರ್ಸ್ ಅಥವಾ ಆಪ್ಷನ್ಸ್. ಆಪ್ಷನ್ಸ್ ವಿಲ್ ಗಿವ್ ಯು ಎ ಹಿಂಟ್ ಹೌ ಟು ಪ್ರೊಸೀಡ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಬ್ಲಮ್. ಹೇಗೆ ಸಾಲ್ವ್ ಮಾಡಬೇಕು, ಯಾವ ಪ್ಯಾರಾಮೀಟರ್ನ ಉಳಿಸ್ಕೋಬೇಕು, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು ಅನ್ನೋದಷ್ಟು ಐಡಿಯಾ ಗೊತ್ತಾಗುತ್ತೆ ಇಫ್ ಯು ಲುಕ್ ಇನ್ ಟು ದ ಆಪ್ಷನ್. ನೋಡಿ, ಆಪ್ಷನಲ್ಲಿ ಒಂದು ಆಪ್ಷನಲ್ಲಿ 2 ಆಪ್ಷನಲ್ಲಿ ಎಸ್ ಇದೆ, ಇನ್ನು ಮಿಕ್ಕಿದ ಆಪ್ಷನ್ಲೆಲ್ಲ ಯು ವಿ ಡಬ್ಲ್ಯೂ ಅಲ್ಲೇ ಮಾತಾಡಿದ್ದಾರೆ. ಅಂದರೆ ಟೈಮ್ ಬೇಕಾಗಿಲ್ಲ ನನಗೆ. The equation answer I need to have independent of time. So independent of time ಬೇಕು ಅಂದರೆ ನೋಡಿ, we know that from the equation ನೋಡಿ, u equal to, u is the velocity between the interval a to c. What is the distance traveled in that? s/3 is the displacement. What is the time in that particular distance? Is t1. ಅಲ್ಲಿಗೆ t1 ಹೇಗೆ ಬರಿಬೋದು ನೋಡಿ, s divided by 3u ಆಗಲಿಲ್ವಾ? ಅದೇ ಥರ ವಾಟ್ ಐ ಕ್ಯಾನ್ ರೈಟ್ ಇಟ್ ಆಸ್ t2, s divided by 3v, and t3 it is s divided by 3w. I got the value of s1, s2, s3. Simply substitute it and simplify it further. V average equal to s ಹಾಗೆ ಇದೆ. You have t1. t1 is s by 3u. s divided by 3u plus
S divided by 3V plus S divided by 3W. S ಕಾಮನ್ ತೆಗೆದ್ರೆ ನ್ಯೂಮರೇಟರ್ ಕ್ಯಾನ್ಸಲ್ ಆಗೋಗುತ್ತೆ. ಯು ವಿಲ್ ಬಿ ಲೆಫ್ಟ್ ವಿತ್ 1 ಡಿವೈಡೆಡ್ ಬೈ 1/3U 1/3V 1/3W. ಎಲ್ ಸಿ ಎಮ್ ಏನಾಗುತ್ತೆ 3UVW ಆಗುತ್ತಲ್ವ. ಎಲ್ ಸಿ ಎಮ್ ತೆಗೆದ್ರೆ ವಿ ಹ್ಯಾವ್ VW ಪ್ಲಸ್ UW plus UV. This goes to numerator because it is in the denominator alli ಇದೆ. So it is equal to 3UVW divided by UV plus WU plus VW is the expression for 3-body system. ಜ್ಞಾಪಕ ಇರಲಿ, ಇಫ್ ಎ ಬಾಡಿ ಈಸ್ ಕವರಿಂಗ್ ಕಾನ್ಸಿಕ್ಯೂಟಿವ್ ಡಿಸ್ಟೆನ್ಸ್ ಆರ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇನ್ ಡಿಫರೆಂಟ್ ವೆಲಾಸಿಟೀಸ್ ಯು ಕ್ಯಾನ್ ಶ್ಯೂರ್ಲಿ ಗೋ ವಿತ್ ರೆಸ್ಪೆಕ್ಟ್ ಟು ದಿಸ್ ಈಕ್ವೇಷನ್. ಇದೇ 2 ಬಾಡಿಗಾದರೆ ಏನಾಗುತ್ತೆ, 2 ಬಾಡಿ ಸಿಸ್ಟಮ್ ಆದರೆ ಇಟ್ ವಿಲ್ ಬಿ 2V1V2 ಡಿವೈಡೆಡ್ ಬೈ V1 ಪ್ಲಸ್ V2. ಸಿಂಪಲ್ ಕಾನ್ಸೆಪ್ಟ್, ಜ್ಞಾಪಕ ಇಟ್ಕೊಳ್ಳಿ. ಸೊ ಇಫ್ ದ ಬಾಡಿ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸಸ್, ನೋಡಿ S/3 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 ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಎಷ್ಟು ಬಾಡಿ ಹೋಗ್ತಿದೆ ಅನ್ನೋದ್ರ ಮೇಲೆ ಐ ಡಿಸೈಡ್ ದ ಈಕ್ವೇಷನ್ ಓವರ್ ಹಿಯರ್. ಫಾರ್ 2 ಬಾಡಿ 2V1V2 by V1 plus V2, 3 ಬಾಡಿ ಈಸ್ ದ ಈಕ್ವೇಷನ್. ಯಾವುದರಲ್ಲಿದೆ ಆನ್ಸರು 3UVW divided by UV plus VW plus WU is in option B. Move on to the next one. Have a look into this question. 2 bodies A and B move along the same straight line ಅಥವಾ straight road in the same direction with velocities 20 and 10 meter per second respectively. So velocity of A 20 ಇದೆ, velocity of B 10 ಇದೆ. The relative velocity with respect to B, A with respect to B and B with respect to A. So relative velocity ಅಂದರೆ ಏನು, velocity of one moving body with respect to another moving body is what you call it as relative velocity ಅಂತ ಕರಿತೀರಾ. ಈಗ ಅಬ್ಸರ್ವ್ ಮಾಡಿರ್ಬೋದು, ಈಗ ಇಫ್ ಯು ಆರ್ ಟ್ರಾವೆಲಿಂಗ್ ಇನ್ ದ ಸೇಮ್ ಸ್ಟ್ರೈಟ್ ಲೈನಲ್ಲಿ ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಇಫ್ ಎ ಕಾರ್ ಓವರ್ಟೇಕ್ಸ್ ಯು, ನೀವು 70 km/h ಇದ್ದೀರಾ, ಪಕ್ಕದಲ್ಲಿ ನಿಮ್ಮ ಕಾರ್ ಓವರ್ಟೇಕ್ ಮಾಡಿದ್ರೆ ಯು ಫೀಲ್ ದಟ್ ಇಟ್ ಈಸ್ ಟೇಕಿಂಗ್ ಲಾಂಗರ್ ಟೈಮ್ ಟು ಟ್ರಾವೆಲ್ ಆರ್ ಕವರ್ ಯು ಆ್ಯಂಡ್ ಪ್ರೊಸೀಡ್ ಫರ್ದರ್. ಅದೇ ಕಾರು 70 km/h ಆಪೋಸಿಟ್ ಡೈರೆಕ್ಷನಲ್ಲಿ ನಿಮ್ಮ ಕಡೆಗೆ ಬಂತು ಅಂದರೆ ಯು ಫೀಲ್ ದಟ್ ಇಟ್ ಈಸ್ ರಶಿಂಗ್ ಲೈಕ್ ಎನಿಥಿಂಗ್ ಅಲ್ವಾ. ಸೊ ಐ ನೀಡ್ ಟು ಹ್ಯಾವ್ ದ ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ. ಸೊ ಎ ವಿತ್ ರೆಸ್ಪೆಕ್ಟ್ ಟು ಬಿ ಅಂದರೆ ಬಿ ಈಸ್ ದ ಪಾಯಿಂಟ್ ವಿಚ್ ಯು ಆರ್ ಅಬ್ಸರ್ವಿಂಗ್. ಅಂದರೆ ಬಿ ಅಲ್ಲಿ ಕೂತ್ಕೊಂಡು ಏನ ನೋಡ್ತಾ ಇದ್ದೀನಿ, the observation point is A, we are viewing from B. So ಅಲ್ಲಿಗೆ it is VB minus VA ಆಯಿತು. ಸೊ ಏನಾಯಿತು ನೋಡಿ, VB ಎಷ್ಟಾಯಿತು, it is 10 minus 20, so you have minus 10 meter per second. ಅದೇ ಥರ VAB ಆಯಿತು, VBA. ಓಕೆ, ಸೊ ಹಿಯರ್ ಇಟ್ ಈಸ್ VA minus VB, ಇಟ್ ಈಸ್ ನಾಟ್ VB minus VA, ಇಟ್ ಈಸ್ VA minus VB minus 10 plus 20 plus 10 ಆಯಿತು. ಅದೇ ಥರ VBA ವೆಲಾಸಿಟಿ ಆಫ್ B ವಿತ್ ರೆಸ್ಪೆಕ್ಟ್ ಟು A ಏನಾಗುತ್ತೆ, VB minus VA ಆಗುತ್ತೆ ಅಲ್ವಾ. ಸೊ ಇಟ್ ಈಸ್ 10 minus 20 which is equal to minus 10 meter per second. Direction plays a very important role because velocity is a vector quantity. Speed ಅಂತ ಕೇಳಿದ್ರೆ 10 ಅಂತ ಹೇಳ್ಬಿಡ್ತಿದ್ದೆ, velocity ಅಂತ ಹೇಳಿರೋದ್ರಿಂದ I'll go with 10 meter per second VAB and VBA is minus 10 meter per second. ಸೊ ಜ್ಞಾಪಕ ಇರಲಿ, ಯಾವ ಬಾಡಿಲಿ ಕೂತಿರ್ತೀರಾ, ಯಾವ ಬಾಡಿನ ಅಬ್ಸರ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ರಿಲೇಟಿವ್ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಮುಂದಿನ ಕ್ವಶನಿಗೆ ಹೋಗೋಣ ನೋಡಿ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ಸಾಕಷ್ಟು ಸಲ ರಿಪೀಟ್ ಆಗಿರುವಂತಹ ಕ್ವಶನ್ನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನಲ್ಲಿ. ಬಾಡಿ ಮೂವಿಂಗ್ ಫ್ರಮ್ ರೆಸ್ಟ್ ಅಂದ್ಬಿಟ್ರೆ ನಮಗೆ ತುಂಬ ಸುಲಭ, ಯಾಕೆ ಇನಿಷಿಯಲ್ ವೆಲಾಸಿಟಿ 0 ಆಗೋಗುತ್ತೆ, ಹಾಗಾಗಿ ಹಾಫ್ ಆಫ್ ದ ಪ್ರಾಬ್ಲಮ್ ಒಂದು ಸ್ವಲ್ಪ ಈಸ್ ಔಟ್ ಆಗೋಗುತ್ತೆ. ಅಂಡರ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ let S1 be the displacement in first P minus 1 second, S2 be the displacement in the next P second, then what is the displacement in P square minus P plus nth second, ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ ಇನ್ ದ nth second of its motion ಕಂಡುಹಿಡಿಬೇಕು. ನೋಡಿ ಫಸ್ಟ್ ಇಕ್ವೇಷನ್ ಏನಾಗುತ್ತೆ ನೋಡಿ, S1 equal to ut plus half at square u0, so half a T. What is T?
ಪಿ ಮೈನಸ್ 1 ಸೆಕೆಂಡ್ ಅಂತ ಹೇಳಿಯಾನೆ. ಸೊ ಪಿ ಮೈನಸ್ 1 ಹೋಲ್ ಸ್ಕ್ವೇರ್ ಆಗ್ತದೆ. S2 ಏನಾಗುತ್ತೆ ನೋಡಿ, S2 ಈಕ್ವಲ್ ಟು ಹಾಫ್ ಎ ಪಿ ಸ್ಕ್ವೇರ್, ಯಾಕೆಂದರೆ ಪಿ ಸೆಕೆಂಡ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಎಸ್ ಫಾರ್ ದಿಸ್ ಪಿ ಸ್ಕ್ವೇರ್ ಮೈನಸ್ ಪಿ ಪ್ಲಸ್ 1th ಸೆಕೆಂಡ್, ಅದನ್ನ ಎಸ್ ಎನ್ ಅಂತ ಬರಿತೀನಿ. U0 a/2 ಹಾಗೆ ಇದೆ. 2 ಇಂಟು ಎನ್ ಜಾಗದಲ್ಲಿ ಏನಾಗುತ್ತೆ, ಪಿ ಸ್ಕ್ವೇರ್ ಮೈನಸ್ ಪಿ ಪ್ಲಸ್ 1. ಫಾರ್ಮುಲಾ ಏನು, ಯು ಪ್ಲಸ್ a/2 ಇಂಟು 2n ಮೈನಸ್ 1. ಸೊ ಸಿಂಪ್ಲಿಫೈ ಮಾಡಿದ್ರೆ a/2 2p ಸ್ಕ್ವೇರ್ ಮೈನಸ್ 2p ಪ್ಲಸ್ 2 ಮೈನಸ್ 1 ವಿಲ್ ಬಿ ಪ್ಲಸ್ 1. ಈಗ ನಾನು ಮಾಡಬೇಕಾಗಿರೋದು ಏನು ನೋಡಿ, ಅದಕ್ಕೆ ಹೇಳಿದ್ದು ಆಪ್ಷನ್ಸನ್ನು ನೋಡಿ ಅಂತ. ಏನು ಮಾಡಿದ್ರೆ ಐ ವಿಲ್ ಗೆಟ್ 2p ಸ್ಕ್ವೇರ್ ಮೈನಸ್ 2p ಪ್ಲಸ್ 1. ಹಾಫ್ ಎ ಏನೋ ಎರಡರಲ್ಲೂ ಇದೆ, S1ನಲ್ಲೂ ಇದೆ, S2 ಅಲ್ಲೂ ಇದೆ. ನಾವು ಒಂದು ಸ್ವಲ್ಪ ಅನಲೈಸ್ ಮಾಡೋಣ. ಟ್ರೈ ಟು ಎಲಿಮಿನೇಟ್ ದ ರಾಂಗ್ ಆಲ್ಟರ್ನೇಟಿವ್ಸ್. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಗಲ್ಲ, ಡಿವಿಷನ್ ಮಾಡಿದ್ರೂ ಆಗಲ್ಲ. ಯಾಕಾಗಲ್ಲ, ಮಲ್ಟಿಪ್ಲೈ ಮಾಡಿದ್ರೆ a²/2 ಬರುತ್ತೆ, ವಿಚ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಫೈನಲ್ ಎಕ್ಸ್ಪ್ರೆಷನ್. ಡಿವೈಡ್ ಮಾಡಿದ್ರೆ a/2 ಕ್ಯಾನ್ಸಲ್ ಆಗುತ್ತೆ. ಆ್ಯಡ್ ಆಗಬೇಕು ಇಲ್ಲ ಸಬ್ಟ್ರ್ಯಾಕ್ಟ್ ಆಗಬೇಕು, ಟ್ರೈ ಮಾಡೋಣ. ಅಡಿಷನ್ ನೋಡೋಣ, ಆಗಲಿಲ್ಲ ಅಂದರೆ ಇಟ್ ಈಸ್ ಸಬ್ಟ್ರಾಕ್ಷನ್ ವಿಚ್ ಈಸ್ ಲೆಫ್ಟ್ ಆಫ್. ಸೊ S1 ಪ್ಲಸ್ S2 ಮಾಡಿದ್ರೆ ನೋಡಿ, ಡೈರೆಕ್ಟಾಗಿ a/2 ಕಾಮನ್ ತೆಗೆದುಬಿಡ್ತೀನಿ. p ಮೈನಸ್ 1 ಹೋಲ್ ಸ್ಕ್ವೇರ್ ಈಸ್ p ಸ್ಕ್ವೇರ್ ಮೈನಸ್ 2p ಪ್ಲಸ್ 1. ಇಲ್ಲೇನಿದೆ, p ಸ್ಕ್ವೇರ್ ಇದೆ ಪ್ಲಸ್ p ಸ್ಕ್ವೇರ್, ಕರೆಕ್ಟ್. ಆ್ಯಡ್ ಮಾಡಿದ್ರೆ ಯು ಹ್ಯಾವ್ a/2 ಇಂಟು 2p ಸ್ಕ್ವೇರ್ ಮೈನಸ್ 2p ಪ್ಲಸ್ 1 ಬಂತು, ವಿಚ್ ಈಸ್ ಮ್ಯಾಚಿಂಗ್ ವಿತ್ ದಿಸ್ ಈಕ್ವೇಷನ್. So answer for this is S1 plus S2 itself is the right alternative. So trial and error method, inspection method ಅಂತ ಕರಿತೀನಿ. A body of mass 9 kg explodes into 2 pieces, masses in the ratio 1:2 ಕೊಟ್ಟಿದ್ದಾರೆ. ಲೈಟರ್ ಮಾಸ್ 16 ಮೀಟರ್ ಪರ್ ಸೆಕೆಂಡಲ್ಲಿ ಹೋದರೆ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಹೆವಿಯರ್ ಮಾಸ್ ಅಂತ ಕೇಳಿದ್ದಾರೆ. ಸೊ ಹೆವಿಯರ್ ಮಾಸಿನ ಕೈನೆಟಿಕ್ ಎನರ್ಜಿ ಬೇಕು ಅಂದರೆ ಕೈನೆಟಿಕ್ ಎನರ್ಜಿ ಈಸ್ ಹಾಫ್ mv². ನನಗೆ ಮಾಸು ಗೊತ್ತಿಲ್ಲ, ವೆಲಾಸಿಟಿನೂ ಗೊತ್ತಿಲ್ಲ, ವಿಚ್ ಈಸ್ ಎ ಬ್ಯೂಟಿಫುಲ್ ಪ್ರಾಬ್ಲಮ್ ರಿಲೇಟೆಡ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ಆ್ಯಂಡ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಫಸ್ಟು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ಮಾಸ್ಗಳನ್ನು ಕಂಡುಹಿಡ್ಕೊಳ್ಳೋಣ. ಲೆಟ್ m1 be the first mass, m2 be the other mass. What is m1 plus m2? m1 plus m2 9 ಆಗುತ್ತೆ. ರೇಷಿಯೋ ಆಫ್ ಮಾಸಸ್ ಕೊಟ್ಟಿದ್ದಾರೆ 1:2 ಅಂದರೆ ಯು ಕ್ಯಾನ್ ಈಸಿಲಿ ಸೇ m1 ಈಕ್ವಲ್ ಟು 3 kg, m2 ಈಕ್ವಲ್ ಟು 6 kg ಅಲ್ವಾ. 1:2 ರೇಷಿಯೋ ಆಯಿತು. ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹಾಕ್ತೀನಿ ಟು ಕ್ಯಾಲ್ಕುಲೇಟ್ v2 ವೆಲಾಸಿಟಿ. ಏನು ಹೇಳುತ್ತೆ, m1v1 ಈಕ್ವಲ್ ಟು m2v2. m1 3, the lower mass or the lighter mass moves at 16, whereas the heavier mass which is 6 kg velocity v2 ಬೇಕು ನನಗೆ. 3 1 times 3 twice, ಇದು ಕ್ಯಾನ್ಸಲ್ ಆದರೆ v2 ಈಕ್ವಲ್ ಟು 8 ಮೀಟರ್ ಪರ್ ಸೆಕೆಂಡ್ ಬಂತು. ಕೈನೆಟಿಕ್ ಎನರ್ಜಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಕೈನೆಟಿಕ್ ಎನರ್ಜಿ ಈಸ್ ಹಾಫ್, ಮಾಸ್ ಈಸ್ 6 kg, ವೆಲಾಸಿಟಿ ಈಸ್ 8². ಸೊ ಅಲ್ಲಿಗಿದು 3 ಟೈಮ್ಸ್ ಹೋಯಿತು. ಸೊ 3 ಇಂಟು 64 ಇಟ್ ಈಸ್ 192 ಜೌಲ್. 192 ಆಪ್ಷನ್ ಇದೆ. ಎಸ್, ವಿ ಡೂ ಹ್ಯಾವ್ ಇಟ್ ಇನ್ ಆಪ್ಷನ್ ಬಿ. ಈ ಥರ ಇನ್ನೂ ಒಂದಷ್ಟು ಶಾರ್ಟ್ಕಟ್ಸ್ಗಳು, ಇನ್ನೂ ಒಂದಷ್ಟು ಈಸಿಯಾಗಿ ನಿಮಗೆ ಅರ್ಥ ಆಗುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದು ನಿಮಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು, ಯು ನೀಡ್ ಟು ಡೌನ್ಲೋಡ್ ದ ಕ್ಯಾಡ್ಕಾನ್ ಆ್ಯಂಡ್ ರಿಜಿಸ್ಟರ್ ಇನ್ ಇಟ್. ಇನ್ನೂ ಸಾಕಷ್ಟು ವೆರೈಟಿ ಆಫ್ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ದೀವಿ, ಶಾರ್ಟ್ಕಟ್ಸ್ನ ಹೇಳ್ಕೊಟ್ಟಿದ್ದೀವಿ, ಈಸಿಯಾಗಿ ಸಿನಾಪ್ಸಿಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಜೊತೆಗೆ ಗುಡ್ ಪ್ಯಾಕೇಜ್ ಆಫ್ ಟೆಸ್ಟನ್ನು ಇನ್ಕ್ಲೂಡ್ ಮಾಡಿದೆ, ಸೊ ದಟ್ ಯು ಕ್ಯಾನ್ ಗೆಟ್ ಪ್ರಿಪೇರ್ಡ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ವಿಚ್ ಈಸ್ ಕಮಿಂಗ್ ಫೋರ್ತ್ in the next month very beautifully. So just download the CADCon app and get the full details regarding it. Proceed to the next one. A problem related to acceleration due to gravity. Acceleration due to gravity in a place whose radius and density both are twice as that of Earth is g dash. If g is the acceleration due to gravity ಆದರೆ what is the value ಅಂತ ಕೇಳಿಯಾನೆ. ಯೂಶ್ವಲಿ ಈ ಥರ ಪ್ರಾಬ್ಲಮ್ನ ಕೇಳ್ತಾ ಇರ್ತಾನೆ. ಫಸ್ಟ್ ಈಕ್ವೇಷನ್ನ ಡಿರೈವ್ ಮಾಡ್ಕೊಳ್ಳೋಣಂತೆ. ಸೊ ಮೇಕ್ ಇಟ್ ಎ ಹ್ಯಾಬಿಟ್ ಆಫ್ ಗೋಯಿಂಗ್ ಫಾರ್ ಡಿರೈವೇಷನ್ ಆಫ್ ಈಕ್ವೇಷನ್. gm/r², ಜನರಲ್ ಈಕ್ವೇಷನ್ ನಂಗೆ ಗೊತ್ತಿರೋದು. ಆದರೆ ಯಾವುದ್ರ ಬಗ್ಗೆ ಮಾತಾಡಿಯಾನೆ, ರೇಡಿಯಸ್ ಅಂತೆ, ಆ್ಯಂಡ್ ಇನ್ನೊಂದು ಯಾವುದು, ರೇಡಿಯಸ್ ಆ್ಯಂಡ್ ಡೆನ್ಸಿಟಿ. ಡೆನ್ಸಿಟಿ ಇಲ್ಲಿ ಇಲ್ಲವೇ ಇಲ್ಲ ಈಕ್ವೇಷನ್ನಲ್ಲಿ.
ಸೊ ಕ್ಯಾನ್ ಐ ರೈಟ್ ಮಾಸನ್ನು ನಾನು ಹೇಗೆ ಬರಿಬೋದು? ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಡೆನ್ಸಿಟಿ ಹಾಗೆ ಇದೆ, ವಾಲ್ಯೂಮ್ನ 4/3 pi r³ ಅಂತ ಬರಿಬೋದಲ್ವಾ? ಕನ್ಸಿಡರಿಂಗ್ ದ ಅರ್ತ್ ಟು ಬಿ ಸ್ಪೆರಿಕಲ್ ಏನಾಗುತ್ತೆ ನೋಡಿ, g/r² ಇಂಟು ರೋ 4/3 pi r³ ಆಗುತ್ತೆ. r³ r² ಕ್ಯಾನ್ಸಲ್ ಆದರೆ I can write what comes into picture, g proportional to rho r. ಏಕೆಂದರೆ g 4/3 is a constant value. ಎರಡು ಇಕ್ವೇಷನ್ ಹಾಕೋಣ, ಒಂದು ಪ್ಲಾನೆಟ್ ಅಥವಾ ಯಾವುದೋ ಒಂದು ಪ್ಲಾನೆಟ್, ಇನ್ನೊಂದು ಅರ್ತು. ಸೊ ಜಿ ಪಿ ಪ್ಲಾನೆಟ್ ಟು ಜಿ ಇ ಅರ್ತ್ ಈಕ್ವಲ್ ಟು ರೋ ಪಿ ಬೈ ರೋ ಆರ್ ಇಂಟು ಆರ್ ರೋ ಇ ಆರ್ ಪಿ ಬೈ ಆರ್ ಇ ರೇಡಿಯಸ್ ಆಫ್ ಅರ್ತ್. ಏನು ಹೇಳಿಯೇನೆ? ಎ ಪ್ಲಾನೆಟ್ ಹೂಸ್ ರೇಡಿಯಸ್ ಆ್ಯಂಡ್ ಡೆನ್ಸಿಟಿ ಬೋತ್ ಆರ್ ಟ್ವೈಸ್, ಅಲ್ಲಿಗೆ 2 times ರೋ ಇ ಬೈ ರೋ ಇ, 2 times ಆರ್ ಇ ಬೈ ಆರ್ ಇ ಕ್ಯಾನ್ಸಲ್ ಆಗುತ್ತೆ. ಇಟ್ ಈಸ್ 4 times ಗ್ರಾವಿಟಿ ಆಫ್ ಅರ್ತ್ ಆಗುತ್ತಲ್ವಾ? ವಿಚ್ ಆಪ್ಷನ್ ಹ್ಯಾಸ್ 4 times? ಜಿ ಡ್ಯಾಶ್ ಇಸ್ ದ ಪ್ಲಾನೆಟ್ ಆಗಿದೆ. ಸೊ ಇಟ್ ಈಸ್ 4 times ದ ವ್ಯಾಲ್ಯೂ ವಿಚ್ ಈಸ್ ಫೌಂಡ್ ಇನ್ ಆಪ್ಷನ್ ಬಿ. ಲುಕ್ ಇನ್ ಟು ದಿಸ್ ಕ್ವಶನ್. ಇದು ಸಿಂಪಲ್ ಆಗಿ ಯೂಸಿಂಗ್ ಎ ಶಾರ್ಟ್ಕಟ್ ಯು ಕ್ಯಾನ್ ಸಾಲ್ವ್ ಇಟ್. A machine gun weighing 10 kg fires 6 bullets per second, each of weighing 30 gram. Speed of the bullet ಕೊಟ್ಟಿದ್ದಾರೆ, force required to hold the gun. I think you have got an idea which formula has to be used. ಒಂದು ಕ್ವಶನ್ ನೋಡಿದ ತಕ್ಷಣ ತಲೆಗೆ ಫ್ಲ್ಯಾಶ್ ಆಗಬೇಕಾಗಿರೋವಂಥದ್ದು ಯಾವ ಚಾಪ್ಟ್ರು ಅಂತ ಫ್ಲ್ಯಾಶ್ ಆದಮೇಲೆ ಯಾವ ಕಾನ್ಸೆಪ್ಟ್ ಇನ್ ದಟ್ ಚಾಪ್ಟರ್, ವಿಚ್ ಕಾನ್ಸೆಪ್ಟ್ ಐ ನೀಡ್ ಟು ವರ್ಕೌಟ್ ವಿತ್. ಕಾನ್ಸೆಪ್ಟ್ ಗೊತ್ತಾದಮೇಲೆ ಆ ಕಾನ್ಸೆಪ್ಟಲ್ಲಿ ವಿಚ್ ಫಾರ್ಮುಲಾ ಐ ನೀಡ್ ಟು ಯೂಸ್. ಯಾಕೆಂದರೆ 2-3 ಫಾರ್ಮುಲಾ ಇರುತ್ತೆ. ವಿಚ್ ಫಾರ್ಮುಲಾ ವಿಲ್ ಬಿ ಈಸಿಯರ್ ಫಾರ್ ಮೀ ಟು ಅನಲೈಸ್ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ನೋಡ್ತಿದ್ದಂಗೆ ಹೇಳ್ತೀರಾ, ಲಾಸ್ ಆಫ್ ಮೋಷನ್, ಕನ್ಸರ್ವೇಷನ್ ಆಫ್ ಮೊಮೆಂಟಮ್, m1u1 ಪ್ಲಸ್ m2u2 ಈಕ್ವಲ್ ಟು m1v1 ಪ್ಲಸ್ m2v2. ಏನು ಹೇಳ್ತಿದ್ದಾರೆ? ಎ ಮೆಷಿನ್ ಗನ್ ವೇಯಿಂಗ್ 10 kg fires a bullets of 6 bullets each of weighing so many grams per second. Velocity of the bullet ಕೊಟ್ಟಿದ್ದಾರೆ, recoiling of the gun ಬೇಕು. ಇನಿಷಿಯಲ್ ಮೊಮೆಂಟಮ್ 0 ಆಗುತ್ತೆ. ಯಾಕೆ? ಬುಲೆಟ್ಟು ರೆಸ್ಟಲ್ಲಿದೆ, ಗನ್ನು ರೆಸ್ಟಲ್ಲಿದೆ. ಸೊ ಎಮ್ ಇಂಟು ವಿ ಈಕ್ವಲ್ ಟು ಎಮ್ ಇಂಟು ವಿ ಅಂತ ಬರಿತೀನಿ. ವೇರ್ ಕ್ಯಾಪಿಟಲ್ ಎಮ್ ಇಸ್ ದ ಮಾಸ್ ಆಫ್ ದ ಬುಲೆಟ್, ಮಾಸ್ ಆಫ್ ದ ಗನ್, ವಿ ಇಸ್ ದ ವೆಲಾಸಿಟಿ ಆಫ್ ದ ಗನ್. ಅದೇ ಥರ ಸ್ಮಾಲ್ ಎಮ್ ಕರೆಸ್ಪಾಂಡ್ಸ್ ಟು ದ ಬುಲೆಟ್. What is the mass of the gun? 10 kg. I need to calculate the recoiling velocity of the gun. What is the mass of the bullet? So bullet ಎಷ್ಟು ಮಾಸ್ ಇದೆ? Bullet mass is 30 grams. So 30 into 10 power minus 3 and it fires 6 bullets per second. So ಇದೇನಾಯಿತು? ನಂಬರ್ ಆಫ್ ಬುಲೆಟ್ಸ್ ಪರ್ ಸೆಕೆಂಡ್ 6 ಆಯಿತು, ಹೌದಲ್ವಾ? So velocity of the bullet is equal to 6 bullets per second. ಸೊ ಏನಾಯ್ತಿದು? 180 ಇಂಟು 10 ಪವರ್ ಮೈನಸ್ 3 ಈಕ್ವಲ್ ಟು 10v ಆಯಿತು. ನಾವು ಫೋರ್ಸ್ ರಿಕ್ವೈರ್ಡ್ ಕೇಳಿರೋದವರು ನೋಡಿ, ಫೋರ್ಸ್ ರಿಕ್ವೈರ್ಡ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹಾಕಿದ್ರೆ ನಂಗೆ ವೆಲಾಸಿಟಿ ಸಿಗುತ್ತೆ. ವೆಲಾಸಿಟಿಯಿಂದ ಮುಂದುವರಿಯೋಕ್ಕಾಗಲ್ಲ. ಇದಕ್ಕೊಂದು ಶಾರ್ಟ್ ಕಟ್ ಇದೆ. ಇದಾದರೆ ಲೆಂತಿ ಮೆಥಡ್ಡು. ಅದಕ್ಕೆ ನಿಮಗೆ ತೋರಿಸಿದೆ ಯಾವ ಥರ ನೀವು ಮಿಸ್ಟೇಕ್ ಮಾಡಬಹುದು ಅಂತ. ನೋಡಿ, ಫೋರ್ಸ್ ರಿಕ್ವೈರ್ಡ್ ಟು ಹೋಲ್ಡ್ ದ ಗನ್ ಇನ್ ಪೊಸಿಷನ್ ಈಸ್ ಎಮ್ ಇಂಟು ಎನ್ ಇಂಟು ವಿ ಬೈ ಟಿ. ಮೇಕ್ ಎ ನೋಟ್ ಆಫ್ ದಿಸ್ ಫಾರ್ಮುಲಾ. ದಿಸ್ ಇಸ್ ಎ ಬ್ಯೂಟಿಫುಲ್ ಶಾರ್ಟ್ಕಟ್. 3 ಸ್ಟೆಪ್ಪಲ್ಲಿ ಆನ್ಸರ್ ಸಿಗುವಂಥದ್ದು. ಸೊ ಫೋರ್ಸ್ ಎಷ್ಟು? ಬುಲೆಟ್ಟು 30 ಇಂಟು 10 ಪವರ್ ಮೈನಸ್ 3, 6 bullets per second. T1 ಆಯಿತು. ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಬುಲೆಟ್? 400 ಆಯಿತು. ನೋಡಿ, ಇಲ್ಲಿ 10, 3 zeros will go with 10 power minus 3. 6 into 4, 24. 24 into 3 is 72 Newton. I have it in option 2. 3 ಸ್ಟೆಪ್ಪಲ್ಲಿ ಆನ್ಸರ್ ಬಂತು. ಇಲ್ಲಾದರೆ ಏನು ಮಾಡ್ತಿದ್ರಿ? ವೆಲಾಸಿಟಿ ಕಂಡು ಹಿಡ್ಕೋಬೇಕು, ಚೇಂಜ್ ಇನ್ ವೆಲಾಸಿಟಿ ಮಾಡಬೇಕು, ಆಮೇಲೆ ಎಫ್ ಈಕ್ವಲ್ ಟು ಎಮ್ ಎ ಹಾಕಬೇಕು, ವಿಚ್ ವಾಸ್ ಎ ಲೆಂತಿ ಮೆಥಡ್, ರೈಟ್? ಸೊ ಐ ಹ್ಯಾವ್ ಗಾನ್ ವಿತ್ ಎ ಸಿಂಪಲ್ ಮೆಥಡ್ ಫಾರ್ ಇಟ್. ಹ್ಯಾವ್ ಎ ಲುಕ್ ಇನ್ ಟು ದಿಸ್ ಕ್ವಶನ್. ಒನ್ ಆಫ್ ದ ಬ್ಯೂಟಿಫುಲ್ ಕ್ವಶನ್. ಇದರಲ್ಲೇ ಇನ್ನೊಂದು ಕ್ವಶನ್ನು ಬರುತ್ತೆ, ಅದನ್ನು ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಲುಕ್ ಓವರ್ ಹಿಯರ್. ಎ ಪರ್ಸನ್ ಮೆಷರ್ಸ್ ದ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡಲಮ್ ಇನ್ ಎ ಸ್ಟೇಷನರಿ ಲಿಫ್ಟ್ ಆಸ್ ಟಿ. If the lift accelerate upwards with an acceleration g by 3, then what is the time period ಅಂತ ಕೇಳಿದ್ದಾರೆ. ಸೊ ಒಂದು ಲಿಫ್ಟ್ ಇದೆ, ಟೈಮ್ ಪೆಂಡುಲಮ್ ಇದೆ, ರೆಸ್ಟಲ್ಲಿದ್ದಾಗ ಇಟ್ ಈಸ್ ಜಿ, ನೌ ಇಟ್ ಈಸ್ ಆಕ್ಸಿಲರೇಟಿಂಗ್ ಅಪ್ವರ್ಡ್. ಸೊ ಮೇಲಕ್ಕೆ ಹೋಗ್ತಾ ಇದೆ. ವಾಟ್ ಆರ್ ದ ಕಂಡೀಷನ್ಸ್? ಇಫ್ ಇಟ್ ಈಸ್ ಗೋಯಿಂಗ್ ಅಪ್ವರ್ಡ್, ಜಿ ಡ್ಯಾಶ್ ಈಕ್ವಲ್ ಟು ಜಿ ಪ್ಲಸ್ ಎ.
if it is coming downward, g dash equal to g minus a. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ವೈಲ್ ಸಾಲ್ವಿಂಗ್ ದ ನ್ಯೂಮರಿಕಲ್ಸ್. ಸೊ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ g ಪ್ಲಸ್ ಎ ಆ್ಯಂಡ್ ಕೆಳಗಿಳಿತಾ ಇದೆ ಅಂದರೆ ಇಟ್ ಈಸ್ g ಮೈನಸ್ ಎ ಆಗುತ್ತೆ. ಇಲ್ಲೇನು ಹೇಳಿದ್ದಾರೆ, ಇಟ್ ಈಸ್ ಗೋಯಿಂಗ್ ಅಪ್ವರ್ಡ್ ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್? ಡೈರೆಕ್ಟಾಗಿ ಟಿ ಡ್ಯಾಶ್ ಬರಿತೀನಿ, ರೂಟ್ ಎಲ್ ಬೈ ಜಿ ಡ್ಯಾಶ್ ಆಗುತ್ತೆ. Now, what is g dash? G dash is g plus a. So, g plus a ಜಾಗದಲ್ಲಿ g by 3 ಆಗುತ್ತೆ. 4g by 3 ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 pi root L by 4g by 3. 3 goes to numerator. ಎಲ್ಲಿ ಮಾಡ್ತೀನಿ ನೋಡಿ. t dash equal to 2 pi root L by g ಬರೀತೀನಿ. root 3 by root 4. root 4 is 2. So, root 3 by 2, what is 2 pi root L by g? Actual time period when it was at rest. So, t dash equal to root 3 by 2 t ಆಗೋಯ್ತು. This is quite a simple one. Answer is there, root 3 by 2. Fine. Let us proceed in the same problem. Instead of going up and down, let me move in the horizontal direction and let me show how we are going to work with it anta nodanante. So, look into the same problem. Let us analyze a car allide pendulum anta ankolna. Let us consider it is in a car. So, idond car athwa ಒಂದು vehicle wagon anta ankolna. Pendulum illide. Now, the wagon is moving with an acceleration a. G is the gravity which is pulling it downward. ನೋಡಿ ಏನಾಗುತ್ತೆ, resultant direction will be somewhere in this direction. This will be g dash. ಪೈಥಾಗರಸ್ ಥಿಯರಮ್ ಹಾಕಿದ್ರೆ g dash will be equal to root of g square plus a square ಆಗುತ್ತೆ. ಕರೆಕ್ಟ್? If the acceleration is equal to g, I am considering a simple situation. Acceleration equal to g ಆದರೆ ಏನಾಯ್ತಿದು, root 2 times g ಆಗುತ್ತೆ. because a equal to g square plus j square equal to 2g square. So, root 2g. Therefore, time period ಏನಾಗುತ್ತೆ, 2 pi root L by root 2g ಆಗುತ್ತೆ. That's equal to 2 pi root L by g into 1 over root of root 2, double root 2 ಆಗುತ್ತೆ. So, this is equal to t divided by, ಏನಂತ ಹೇಳ್ಬೋದು, 2 to the power 1 by 4. So, if it is moving along horizontal direction, you are going to use the Pythagoras theorem. If it is moving along the vertical direction up and down, you are going to use the methodology what we had discussed earlier. Move on to the next one. Yes, have a look into this question which is related to the refrigerator, corner heat engine ಗೆ ಸಂಬಂಧಪಟ್ಟಂತದ್ದು. The door of the refrigerator is kept open. Which of the following is true ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ, ಅಬ್ಸರ್ವ್ ಮಾಡಿರ್ಬೋದು, ಮನೇಲಿ ಫ್ರಿಡ್ಜ್ನ ಡೋರ್ ತೆಗೆದ್ರೆ ಇಲ್ ಬಿ ಕೂಲ್ ಬ್ರೀಸ್ ಹೊರಗೆ ಬರುತ್ತೆ, ತಕ್ಷಣ ಅದೇ ತಲೆಯಲ್ಲಿ ಓಡುತ್ತೆ, ರೂಮ್ ಈಸ್ ಕೂಲ್ಡ್ ಅಂತ ಬರಿತೀವಿ. ಆದರೆ ಕಂಡೀಷನ್ ನೋಡಿ, refrigerator is a device which decreases the temperature of the sink by absorbing the temperature from the sink and giving it to the source. ಹಂಗೆ ಮಾಡಬೇಕು ಅಂದರೆ ನಾನು ಎಕ್ಸ್ಟರ್ನಲ್ ಆಗಿ ಎನರ್ಜಿನ ಕೊಡಬೇಕು ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಸಿಟಿ. ರೆಫ್ರಿಜಿರೇಟರ್ ಡೋರ್ನ ತೆಗೆದಿದ್ದೀನಿ, ಲಾಂಗ್ ಇಂಟರ್ವಲ್ ಆಫ್ ಟೈಮ್, ಆ್ಯಕ್ಚುಲಿ ಇಟ್ ಈಸ್ ಕನ್ಸಿಡರ್ಡ್ ಓನ್ಲಿ ಫಾರ್ ಲಾಂಗ್ ಇಂಟರ್ವಲ್ ಆಫ್ ಟೈಮ್, ತುಂಬ ಹೊತ್ತಿನ ತನಕ, ಮೇ ಬಿ 6 to 8 hours, ಎನ್ಕ್ಲೋಸ್ಡ್ ರೂಮ್, ಯಾವುದೇ ಏರ್ ಒಳಗೆ ಬರ್ತಾ ಇಲ್ಲ, ಹೊರಗೂ ಹೋಗ್ತಾ ಇಲ್ಲ, ಈ ಥರ ರೂಮಲ್ಲಿ ನಾನು ರೆಫ್ರಿಜಿರೇಟರ್ ಡೋರ್ನ ಓಪನ್ ಮಾಡಿಟ್ರೆ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ 1 hour 2 hours ಆದಮೇಲೆ the inside of the cabinet of the refrigerator will have the same temperature as that of outside. ಹೊರಗಡೆ ಒಳಗಡೆ ಒಂದೇ ಟೆಂಪರೇಚರ್ ಆಗೋಗುತ್ತೆ. ಆದರೂ ರೆಫ್ರಿಜಿರೇಟರ್ ಕೆಲಸ ಮಾಡ್ತಾ ಇದೆ, ಏನು ಮಾಡುತ್ತೆ, ಒಳಗಡೆ ಇರೋ ಹೀಟನ್ನು ತೆಗೆಯುತ್ತೆ, ಹೊರಗೆ ಕೊಡುತ್ತೆ, ಒಳಗಡೆ ಇರೋ ಹೀಟನ್ನು ತೆಗೆಯುತ್ತೆ, ಹೊರಗೆ ಕೊಡುತ್ತೆ. ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಆದರೆ ಇಟ್ ಈಸ್ ಅಬ್ಸರ್ವ್ಡ್ ಈವನ್ ಎಕ್ಸ್ಪರಿಮೆಂಟ್ಲಿ ದ ರೂಮ್ ಗೆಟ್ಸ್ ಹೀಟೆಡ್ ಅಪ್ ಸ್ಲೈಟ್ಲಿ, ಸ್ವಲ್ಪ ಹೀಟ್ ಆಗುತ್ತೆ. ನೋಡಿ, ಈ ಥರ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇಲ್ಲ ಅಂದರೆ ಇಟ್ ಈಸ್ ನಾಟ್ ಎಟ್ ಆಲ್ ಏಬಲ್ ಟು ಸಾಲ್ವ್. ಏಕೆಂದರೆ 60 ಕ್ವಶನ್ಸಲ್ಲಿ ಮಿನಿಮಮ್ 6ರಿಂದ 8 ಕ್ವಶನ್ನು ಈ ಥರ ಬೇಸಿಕ್ಸ್ ಮೇಲೆ ಕೊಡ್ತಾನೆ, ಕಾನ್ಸೆಪ್ಚುಯಲ್ ಕ್ವಶನ್ಸ್ ಅಂತ ಕರಿತೀನಿ. ಆ ಕ್ವಶನ್ ಕ್ಲಾರಿಟಿ ಬೇಕು ಅಂದರೆ ರಿಗರಸ್ ಅನಾಲಿಸಿಸ್ ಆಫ್ ದ ಸಬ್ಜೆಕ್ಟ್ ಈಸ್ ವಾಟ್ ರಿಕ್ವೈರ್ಡ್. ಓಕೆ, ಈ ಕ್ವಶನ್ ಇದೆಯಲ್ಲ, ಇದು ಒಂದು 2-3 ಸಲ ನಿಮ್ಮ CETಯಲ್ಲಿ ಬಂದಿರುವಂಥ ಕ್ವಶನ್ನು. A rapid change in pressure and volume of an ideal gas is represented by Tp to the power minus 2 by 5. What type of gas it is ಅಂತ ಕೇಳಿದ್ದಾರೆ. ನೋಡಿ, 3 ಥರ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. ಇಟ್ ಈಸ್
ಮಾನೋಅಟಾಮಿಕ್ ಒಂದೇ ಆಟಮ್ ಇರೋವಂಥದ್ದು, ಡೈಅಟಾಮಿಕ್ 2 ಆಟಮ್ ಇರೋವಂಥದ್ದು ಲೈಕ್ ಹೈಡ್ರೋಜನ್, ಆಕ್ಸಿಜನ್ ಅಥವಾ ಈ ಥರದೆಲ್ಲ O2 H2 ಅಂತ ಬರಿತೀವಲ್ಲ, ಇದೆಲ್ಲ ಡೈಅಟಾಮಿಕ್. ನೆಕ್ಸ್ಟು ಟ್ರೈ ಅಥವಾ ಪಾಲಿಅಟಾಮಿಕ್ 3 ಅಥವಾ 3ಕ್ಕಿಂತ ಜಾಸ್ತಿ ಇರೋವಂಥದ್ದು, ಕಾರ್ಬನ್ ಡೈಆಕ್ಸೈಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಇವೆಲ್ಲ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಯಾವುದೋ ಒಂದು ಬರುತ್ತೆ. ಸೊ ಐದರ್ ಇಟ್ ಹ್ಯಾಸ್ ಟು ಬಿ ಮಾನೋ, ಡೈ ಆರ್ ಪಾಲಿ. ಬಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಅವೇ, ಯಾವುದನ್ನು ತೆಗಿತೀನಿ ಅಂದರೆ ನೈಟ್ರೋಜನ್ ಆಗಕ್ಕೆ ಸಾಧ್ಯ ಇಲ್ಲ, ಆಕ್ಸಿಜನ್ನು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಡೈರೆಕ್ಟ್ ಅನಾಲಿಸಿಸಿಗೆ ಬಂದ್ಬಿಡ್ತೀನಿ. ಹೇಗೆ ನೋಡಿ, ಆಕ್ಸಿಜನ್ ಈಸ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್, O2 ಅಂತ ಬರಿತೀವಿ. ನೈಟ್ರೋಜನ್ ಈಸ್ ಆಲ್ಸೋ ಡೈಅಟಾಮಿಕ್ ಮಾಲಿಕ್ಯೂಲ್. ಒಂದೇ ಕ್ವಶನ್ಗೆ 2 ಆಪ್ಷನ್ನು ಡೈಅಟಾಮಿಕ್ ಮಾಲಿಕ್ಯೂಲ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆಕ್ಸಿಜನ್ನು ನೈಟ್ರೋಜನ್ನ ತೆಗೆದಾಕ್ಬಿಟ್ಟೆ. ಉಳಿಯೋದು ಯಾವುದು? ಹೀಲಿಯಂ ಮಾನೋಅಟಾಮಿಕ್, ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ಪಾಲಿಅಟಾಮಿಕ್. ಕೊಟ್ಟಿರೋ ಈಕ್ವೇಷನ್ ಗೊತ್ತಿದೆ ನನಗೆ. ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತ ಹೇಳಿದ್ರೆ ಇಟ್ ಈಸ್ PV⁻γ ಈಕ್ವಲ್ ಟು ಕಾನ್ಸ್ಟೆಂಟ್. ಇಲ್ಲಿ ಕೊಟ್ಟಿರೋ ಈಕ್ವೇಷನ್ನು TP ಯಲ್ಲಿದೆ. ಸೊ P ಬೇಕು ನನಗೆ, V ಬೇಡ. ಕ್ಯಾನ್ ಐ ರೈಟ್ V ಆಸ್ RT/P γ ಈಕ್ವಲ್ ಟು ಕಾನ್ಸ್ಟೆಂಟ್. R ಅಂದರೆ ಏನು? ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಐ ವಿಲ್ ಶಿಫ್ಟ್ ಟು ದ ಅದರ್ ಸೈಡ್, ಇಟ್ ವಿಲ್ ಬಿ ಒನ್ ಮೋರ್ ಕಾನ್ಸ್ಟೆಂಟ್. ಏನಾಗುತ್ತೆ ನೋಡಿ, P⁻, ಇಲ್ಲಿ 1 ಇದೆ, ಡಿನಾಮಿನೇಟ್ರಲ್ಲಿ ಗಾಮಾ ಬರುತ್ತೆ, P⁻1 - γ, T⁻γ ಈಕ್ವಲ್ ಟು ಕಾನ್ಸ್ಟೆಂಟ್. ಈಕ್ವೇಷನ್ ಸಿಕ್ಬಿಡ್ತಲ್ಲ ಅಂತ ಖುಷಿ ಆಗಬೇಡಿ. ನೋಡಿ, ಇಲ್ಲಿ T⁻1 ಇದೆ, ಇಲ್ಲಿ ನನಗೆ T⁻γ ಇದೆ. ಏನು ಮಾಡೋಣ? ರೈಸ್ ಇಟ್ ಟು ದ ಪವರ್ ಗಾಮ. ಆವಾಗ T P⁻1 - γ ಡಿವೈಡೆಡ್ ಬೈ ಗಾಮ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗುತ್ತೆ. ನೌ ಐ ಕ್ಯಾನ್ ಈಕ್ವೇಟ್ ಇಟ್. 1 - γ/γ ಈಕ್ವಲ್ ಟು -2/5. 5 - 5γ ಈಕ್ವಲ್ ಟು -2γ. ಸೊ 5 ಆ ಕಡೆ ಹೋದರೆ 3γ ಈಕ್ವಲ್ ಟು 5 ಆಯಿತು. ಗಾಮ ಈಕ್ವಲ್ ಟು 5/3 ಆಯಿತು. 5/3 ಯಾವ ಗ್ಯಾಸಿಗೆ ಬರುತ್ತೆ? ಇಟ್ ಈಸ್ ಹೀಲಿಯಂ ಮಾನೋಅಟಾಮಿಕ್. 5/3 1.66 ಫಾರ್ ಮಾನೋಅಟಾಮಿಕ್ ಗ್ಯಾಸ್. ನೋಡಿ, ಗಾಮ ಫಾರ್ ಮಾನೋಅಟಾಮಿಕ್ ಇಲ್ಲಿ ಬರಿತೀನಿ 1.66 ರೆಕರಿಂಗ್. ಗಾಮ ಫಾರ್ ಡೈಅಟಾಮಿಕ್ ಈಸ್ 1.41 ಆ್ಯಂಡ್ ಗಾಮ ಫಾರ್ ಪಾಲಿಅಟಾಮಿಕ್ ಈಸ್ 1.33. ಈ ಥರದ ಸಣ್ಣ ಸಣ್ಣ ಕ್ಲೂಸನ್ನು ನ್ಯಾಪ್ಕ ಇಟ್ಕೋಬೇಕು. ಸೊ ನ್ಯಾಪ್ಕ ಇಟ್ಕೊಂಡಾಗ ಕ್ಯಾಲ್ಕುಲೇಷನ್ ಬಿಕಮ್ಸ್ ಈಸಿಯರ್ ಆಸ್ ವೆಲ್ ಆಸ್ ದ ವ್ಯಾಲ್ಯೂ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಈಸಿಲಿ. Another important question. 3 rods ABC are joined in series having same length and same cross-sectional area as shown in the diagram. One temperature 100, other temperature is 35. X and Y ವ್ಯಾಲ್ಯೂ ಎಷ್ಟು? ಇಫ್ K1, K2, K3 ರೇಷಿಯೋ ಕೊಟ್ಟಿದ್ದಾರೆ 2:4:3. ಇನ್ನೇನು ವ್ಯಾಲ್ಯೂ ಕೊಟ್ಟಿಲ್ಲ. ಥರ್ಮಲ್ ಕಂಡಕ್ಟಿವಿಟಿ ರೇಷಿಯೋ ಇದೆ. ಆಮೇಲೆ ಡಿಫರೆನ್ಸ್ ಇನ್ ಟೆಂಪರೇಚರ್, ಇವೆರಡರ ಮಧ್ಯೆ ಡಿಫರೆನ್ಸ್ ಇನ್ ಟೆಂಪರೇಚರ್ ಎಷ್ಟಾಗುತ್ತೆ? 65 ಡಿಗ್ರಿ ಆಗುತ್ತೆ. 2 ಮೆಥಡ್ ಇದೆ ಇದಕ್ಕೆ. ಒಂದು ಶಾರ್ಟ್ಕಟ್ ಅನಾಲಿಸಿಸ್ ಇನ್ಸ್ಪೆಕ್ಷನ್ ಮೆಥಡ್ ಅಂತೀನಿ. ನೋಡಿ, ಡಿಫರೆನ್ಸ್ ಬಿಟ್ವೀನ್ ದೆಮ್ 65 ಇದೆ ಅಂದರೆ ಎಕ್ಸ್ ಆ್ಯಂಡ್ ವೈ ಶುಡ್ ಲೈ ಬಿಟ್ವೀನ್ 100 and 35. ಕಾಮನ್ ಸೆನ್ಸ್. ಆಪ್ಷನ್ಸ್ನ ನೋಡಿ, 100 and 35 ಮಧ್ಯೆ ಇರಬೇಕು. ಆಪ್ಷನ್ ಎ ಆಗುತ್ತಲ್ಲ ಸರ್ ಅಂದರೆ ಐ ವೋಂಟ್ ಸೇ ಆಪ್ಷನ್ ಎ ಇಸ್ ನಾಟ್ ಎ ವ್ಯಾಲಿಡ್ ಆಪ್ಷನ್. ಯಾಕೆ ನೋಡಿ, ಫೈನಲ್ ವ್ಯಾಲ್ಯೂ C 35 ಇದೆ, Y ಕಾಂಟ್ ಬಿ 35. Y ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತಲ್ವ, Y ಡಿಗ್ರಿ ಸೆಂಟಿಗ್ರೇಡ್ ವಿಲ್ ಬಿ ಅ ಲಿಟಲ್ ಮೋರ್ ದ್ಯಾನ್ ದ ವ್ಯಾಲ್ಯೂ ಆಫ್ 35. ಆಪ್ಷನ್ 1 ಆಗಲ್ಲ. ಆಪ್ಷನ್ C is ruled out because the final value is less than 25. 25 ಇದೆ which is less than 35. ಆಪ್ಷನ್ ಡಿನೂ ಆಗಲ್ಲ ಬಿಕಾಸ್ ಇಟ್ ಈಸ್ 35 ಎಕ್ಸಾಕ್ಟ್ಲಿ ಆಸ್ ಐ ಎಕ್ಸ್ಪ್ಲೈನ್. ಇಟ್ ಇಸ್ ದ ಓನ್ಲಿ ಆಪ್ಷನ್. ನೋಡಿ, ಅನಾಲಿಸಿಸ್ನ ಎಷ್ಟು ಸುಲಭವಾಗಿ ಮಾಡಿಬಿಡ್ಬೋದು. ಅದೇ ಈಕ್ವೇಷನ್ ಇಲ್ಲ, ನನಗೆ ರೆಗ್ಯುಲರ್ ಮೆಥಡ್ ಹೇಳ್ಕೊಡಿ ಅಂದರೆ ವಿ ವಿಲ್ ಡೂ ದಟ್ ಆಲ್ಸೋ. ಲೆಟ್ θ1, θ2, θ3 ಬಿ ದ ಟೆಂಪರೇಚರ್ ಡಿಫರೆನ್ಸಸ್. ಥರ್ಮಲ್ ಕಂಡಕ್ಟಿವಿಟಿಗೂ ಟೆಂಪರೇಚರ್ಗೂ ಡಿಫರೆನ್ಸಸ್ಗೂ ಏನು ರಿಲೇಷನ್ನು ಅಂದರೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ದೇರ್ ಫೋರ್ θ1 ಈಸ್ ಟು θ2 ಈಸ್ ಟು θ3 ವಿಲ್ ಬಿ 1/2 ಈಸ್ ಟು 1/4 ಈಸ್ ಟು 1/3 ಆಯಿತು. ರೇಷಿಯೋ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಅಲ್ವಾ, ಯಾವುದೇ ಕಾರಣಕ್ಕೂ ರೇಷಿಯೋ ಅಲ್ಲಿ ಯು ಶುಡ್ ನಾಟ್ ಹ್ಯಾವ್ ಎ ಡೆಸಿಮಲ್ ವ್ಯಾಲ್ಯೂ. ಏನು ಮಾಡೋಣ? ಮಲ್ಟಿಪ್ಲೈ ಮಾಡೋಣ. ಎಷ್ಟರಿಂದ? 12ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಮಾಡಿದ್ರೆ ಯಾಕೆ? LCM ಈಸ್ 12. ಮಾಡಿದ್ರೆ 6:3:4 ಬಂತು. ಮುಂದಕ್ಕೇನು ಮಾಡೋದು? ಡಿಫರೆನ್ಸ್ ಇನ್ ಟೆಂಪ್ರೇಚರ್ ಗೊತ್ತಿದೆ 65 ಅಂತ, 6:3:4 ವ್ಯಾಲ್ಯೂ ಗೊತ್ತಿದೆ.
ಸೊ ಆ್ಯಡ್ ಮಾಡ್ತೀನಿ ನೋಡಿ, ಥೀಟಾ 1, ಥೀಟಾ 2, ಥೀಟಾ 3, 13 ಬರುತ್ತೆ. ಏನು ಮಾಡ್ತೀನಿ ನೋಡಿ, ದ ಎಂಟೈರ್ ಬಾರ್ ವಿಚ್ ಈಸ್ ಗಿವನ್ ಈಸ್ ಡಿವೈಡೆಡ್ ಇಂಟು 13 ಈಕ್ವಲ್ ಪಾರ್ಟ್ಸ್, out of which 6 parts corresponds to theta 1, 3 parts to theta 2, 4 parts corresponds to theta 3 ಅಲ್ವಾ. ನೋಡಿ theta 1 ಅಂದರೆ ಏನು ಆ್ಯಕ್ಚುಲಿ, theta 1 ಈಸ್ 100 ಮೈನಸ್ ಎಕ್ಸ್ ಅಲ್ವಾ. theta 1 ಅಂದರೆ 100 ಮೈನಸ್ ಎಕ್ಸ್ ಈಸ್ theta 1. theta 2 ವಿಲ್ ಬಿ ಎಕ್ಸ್ ಮೈನಸ್ ವೈ ವಿಲ್ ಬಿ theta 2. ಸೊ ಥೀಟಾ 1 ಕ್ಯಾಲ್ಕುಲೇಟ್ ಮಾಡೋಣ. ಥೀಟಾ 1 ಈಕ್ವಲ್ ಟು ಎಷ್ಟು ಪಾರ್ಟ್ಸು ಥೀಟಾ 1? 6/13 ಪಾರ್ಟ್ಸ್ ಆಫ್ 65 ಡಿಗ್ರಿ ಸೆಂಟಿಗ್ರೇಡ್, ವಿಚ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ಇದು 5 ಟೈಮ್ಸ್ ಹೋಯಿತು, ವಿಚ್ ಈಸ್ ಈಕ್ವಲ್ ಟು 30. ವಾಟ್ ಈಸ್ ಥೀಟಾ 1? 100 ಮೈನಸ್ ಎಕ್ಸ್. ಎಕ್ಸ್ ಎಷ್ಟಾಯ್ತು ಅಲ್ಲಿಗೆ? 70 ಡಿಗ್ರಿ ಸೆಂಟಿಗ್ರೇಡ್. ಥೀಟಾ 2 ಮಾಡೋಣ. x minus y, theta 2, how many parts theta 2? 3 parts, 3/13 of 65, so 5 ಆಯಿತು. x ಗೊತ್ತಿದೆ, 70 minus y equal to 15, so y equal to 55 ಡಿಗ್ರಿ ಸೆಂಟಿಗ್ರೇಡ್. ಈಸಿಯಾಗಿ ಅನಲೈಸ್ ಮಾಡ್ಬೋದು. ಎಷ್ಟೇ ಕಷ್ಟದ ಪ್ರಾಬ್ಲಮ್ ಆದರೂ ಇಫ್ ಯು ಅನಲೈಸ್ ಇಟ್, ಇಟ್ ವಿಲ್ ಬಿ ವೆರಿ ಸಿಂಪಲ್. ಹ್ಯಾವ್ ಎ ಲುಕ್ ಇನ್ ಟು ದಿಸ್ ಕ್ವಶನ್. ಎ ಬಾಡಿ ಆಫ್ ಮಾಸ್ 4m which is at rest explodes into 3 pieces ಅಂತ ಹೇಳಿದ್ದಾರೆ. The pieces move of mass m with speed v mutually perpendicular direction. Total kinetic energy ಕೇಳಿದ್ದಾರೆ. ಡ್ರಾ ಮಾಡೋಣ ಡಯಾಗ್ರಾಮು, ಹಾಫ್ ಆಫ್ ದ ಪ್ರಾಬ್ಲಮ್ಮು ಸಾಲ್ವ್ ಆಗೋಗುತ್ತೆ. ನೋಡಿ, ಎ ಬಾಡಿ ಇದೆ. ವಾಟ್ ಈಸ್ ದ ಮಾಸ್ ಆಫ್ ದ ಬಾಡಿ? 4m. ಎಕ್ಸ್ಪ್ಲೋಡ್ಸ್ ಇಂಟು 3 ಪೀಸಸ್. ಆ 3 ಪೀಸಸಲ್ಲಿ 2 ಪೀಸು ವಿಚ್ ಮೂವ್ಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅಲ್ಲಿಗೆ ಇದೆಷ್ಟಾಯಿತು? ಎಮ್ಮು ವಿತ್ ವೆಲಾಸಿಟಿ ವಿ. ಇದು ಎಮ್ಮು ವಿತ್ ವೆಲಾಸಿಟಿ ವಿ. ಆ್ಯಂಗಲ್ ಬಿಟ್ವೀನ್ ದೆಮ್ ಇಸ್ 90 ಡಿಗ್ರಿ. ಎರಡು ಬೇರೆ ಬೇರೆ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂದರೆ ಒಂದು ಡೈರೆಕ್ಷನ್ಗೆ ತಗೋಬೇಕು ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ನೆಟ್ ವ್ಯಾಲ್ಯೂ. ಏನು ಮಾಡೋಣ? ಐ ವಿಲ್ ರಿಸಾಲ್ವ್ ದಿಸ್. ಸೊ ಈ ಡೈರೆಕ್ಷನ್ ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್. ದಿಸ್ ಆ್ಯಂಗಲ್ ವಿಲ್ ಬಿ 45 ಡಿಗ್ರಿ. ಯಾಕೆಂದರೆ ಟೋಟಲ್ 90 ಡಿಗ್ರಿ. ದಿಸ್ ವಿಲ್ ಬಿ ಎಮ್ ವಿ ಕಾಸ್ 45. ದಿಸ್ ವಿಲ್ ಬಿ ಎಮ್ ವಿ ಸೈನ್ 45. ಕರೆಕ್ಟ್. ಅದೇ ಥರ ಇದನ್ನು ರಿಸಾಲ್ವ್ ಮಾಡಿದ್ರೆ ದಿಸ್ ಆಲ್ಸೋ ವಿಲ್ ಬಿ ಎಮ್ ವಿ ಕಾಸ್ 45. ದಿಸ್ ವಿಲ್ ಬಿ ಎಮ್ ವಿ ಸೈನ್ 45. ಸೊ ಸೈನ್ 45 ಕ್ಯಾನ್ಸಲ್ ಆಗುತ್ತೆ. ಎಮ್ ವಿ ಕಾಸ್ 45 ವಿಲ್ ಆ್ಯಡ್ ಎ ರೋಲ್ ಇನ್ ದ ಮೋಷನ್ ಆಫ್ ದ ಬಾಡಿ. 2 ಪೀಸ್ ಆಯಿತು. ಮಿಕ್ಕಿರೋ ಪೀಸ್ ಯಾವುದು? ಇಟ್ ಈಸ್ 2m ಹ್ಯಾಸ್ ಟು ಮೂವ್ ವಿತ್ ವೆಲಾಸಿಟಿ ಕ್ಯಾಪಿಟಲ್ ವಿ. ಫಸ್ಟು ವಿ ಕಂಡುಹಿಡಿಯೋಣ. ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ವಿ, ಐ ವಿಲ್ ಯೂಸ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಯೂಸ್ ಮಾಡ್ತೀನಿ. ನೋಡಿ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳುತ್ತೆ? ಇಟ್ ಈಸ್ 2m ಇಂಟು ವಿ ಈಕ್ವಲ್ ಟು 2mv ಕಾಸ್ 45. ಕರೆಕ್ಟ್. ಸೊ 2m ಕ್ಯಾನ್ಸಲ್ ಆಯಿತು. ಸೊ ವಿ ಈಕ್ವಲ್ ಟು ವಿ ಓವರ್ √2 ಆಯಿತು. ಟೋಟಲ್ ಕೈನೆಟಿಕ್ ಎನರ್ಜಿ ಸಿಂಪಲ್. half mv square of the first body, half mv square of the second body. Direction ತಗೊಳ್ಳೋ ಅವಶ್ಯಕತೆ ಇಲ್ಲ, because it is a scalar quantity. half ಮೂರನೇ ಬಾಡಿ 2m ಇಂಟು ವಿ ಸ್ಕ್ವೇರ್ ಬೈ 2 ಆಗುತ್ತೆ, ಏಕೆಂದರೆ ವಿ ಬೈ 2 ಹೋಲ್ ಸ್ಕ್ವೇರ್. ನೋಡಿ, ಇಲ್ಲಿ 2 ಕ್ಯಾನ್ಸಲ್. So half mv square, half mv square, half mv square, which is equal to 3/2 mv square is the total kinetic energy of the body, which you have it in option 1. Proceed to the next one. 3 masses m1, m2, m3 are situated at the vertices of an equilateral triangle of side A. Moment of inertia comes in rigid body dynamics. ತುಂಬ ಸಿಂಪಲ್ ಆಗಿದೆ ಮಕ್ಕಳೇ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಲಾಜಿಕ್ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಯು ಕ್ಯಾನ್ ಗೋ ಪ್ರೊಸೀಡ್ ಫರ್ದರ್ ವಿತ್ ದ ಕ್ಯಾಲ್ಕುಲೇಷನ್ ಆಫ್ ದಿಸ್. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಸ್ಟಮ್ ಅಬೌಟ್ ಎನ್ ಆಕ್ಸಿಸ್ ಅಲಾಂಗ್ ದ ಆಲ್ಟಿಟ್ಯೂಡ್ ಪಾಸಿಂಗ್ ಥ್ರೂ m1 ಅಂತ ಹೇಳಿದ್ದಾರೆ. ಟ್ರಯಾಂಗಲ್ ಬರೆಯೋದನ್ನು ಅಭ್ಯಾಸ ಮಾಡಿ, ಮೀನ್ಸ್ ಡಯಾಗ್ರಾಮ್ ಬರೆಯೋದನ್ನು ಅಭ್ಯಾಸ ಮಾಡಿ. ಸೊ ಇಲ್ಲಿ ಟ್ರಯಾಂಗಲ್ ಇದೆ. ಐ ವಿಲ್ ಡ್ರಾ ದ ಟ್ರಯಾಂಗಲ್. ಮಾಸಸ್ ಏನಿದೆ? m1, m2, m3. ಸೊ ನಾವು ಏನಾಗುತ್ತೆ ಇಲ್ಲಿ ನೋಡಿ. ಸೊ m1, m2, m3 ಆರ್ ದ 3 ಮಾಸಸ್ ಆಯಿತು. ಸೊ ಈ 3 ಮಾಸಸ್ಸು ಆರ್ ಪ್ಲೇಸ್ಡ್ ಎಟ್ ದ ಕಾರ್ನರ್ಸ್ ಆಫ್ ದ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಬರ್ದೀನಿ m1, m2, m3. ಸೈಡ್ಸ್ ಏನಾಗಿದೆ? ಸೈಡ್ ಈಸ್ ಎ ಅಂತ ಹೇಳಿದ್ದಾರೆ. ಕರೆಕ್ಟ್. ನಾವು ಮಾಸಸ್ಸು ಎ ಇದೆ, ಸಾರಿ m1, m2, m3. They have asked you to find the moment of inertia about an axis passing like this and rotating like this.
ಏನಾಗುತ್ತೆ, ದಿಸ್ ಇಸ್ ಎ ಮೀಡಿಯನ್, ಇಟ್ ಡಿವೈಡ್ಸ್ ದ ಅದರ್ ಸೈಡ್ ಆಫ್ ದ ಟ್ರಯಾಂಗಲ್ ಇಂಟು 2 ಈಕ್ವಲ್ ಹಾಫ್ಸ್, a/2 ಆಯಿತು. Total moment of inertia formula is simple, I1 plus I2 plus I3. Sum of the individual moments of inertia will give you the total moment of inertia. mr square is the formula for the moment of inertia. So m1, r1 is 0. Why r1 is 0? Because the body is passing through the axis. m2, r2 is a/2 whole square and m3 into a/2 whole square. ಏನಾಯ್ತಿದು, a²/4 ಇಂಟು m2 ಪ್ಲಸ್ m3. ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇದು ನಿಮ್ಮ ನೀಟಲ್ಲೂ ಕೇಳಿದ್ದಾರೆ, CET ಯಲ್ಲೂ ಕೇಳಿದ್ದಾರೆ. ಸೊ a² ಇಂಟು m2 ಪ್ಲಸ್ m3/4 ವಿ ಹ್ಯಾವ್ ಇಟ್ ಇನ್ ಆಪ್ಷನ್ 3, m2 ಪ್ಲಸ್ m3 ಇಂಟು a²/4. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಬ್ಯೂಟಿಫುಲ್ ಕ್ವಶನ್, ಒನ್ ಆಫ್ ದ ಸ್ಟ್ಯಾಂಡರ್ಡ್ ಕ್ವಶನ್. ಜ್ಞಾಪಕ ಇರಲಿ, ಈ ಕ್ವಶನ್ ತುಂಬ ಇಂಪಾರ್ಟೆಂಟು. ಐ ವಿಲ್ ಪುಟ್ ದಿಸ್ ಕ್ವಶನ್ ಆಸ್ ಎ ಸ್ಟಾರ್ ಕ್ವಶನ್ ಅಂತ ಹೇಳ್ತೀನಿ. ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಎ ಸ್ಪಿಯರ್ ಆಫ್ ಮಾಸ್ m ರೋಲಿಂಗ್ ಆರ್ ಮೂವಿಂಗ್ ವಿತ್ ವೆಲಾಸಿಟಿ v. ನೋಡಿ, ಒಂದು ಸ್ಪಿಯರ್ನ ನಾನು ಮೂವ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಸ್ಟಾರ್ಟ್ಸ್ ಟು ರೊಟೇಟ್ ಈವನ್ ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್. So what type of energy it possess? ಅಂದರೆ total kinetic energy is rotational kinetic energy plus translational kinetic energy ಅಂತ ಹೇಳ್ಬೋದಲ್ವಾ. ಬ್ಯೂಟಿಫುಲ್ ಪ್ರಾಬ್ಲಮ್ ನೋಡಿ, ಇದು ಹಾಫ್ I ಒಮೆಗಾ ಸ್ಕ್ವೇರ್ rotational kinetic energy, ಹಾಫ್ mv² kinetic energy ನಾರ್ಮಲ್ ಟ್ರಾನ್ಸ್ಲೇಷನ್. ಆಪ್ಷನ್ಸನ್ನು ನೋಡಿ, ಎಲ್ಲ mv² ಅಲ್ಲಿದೆ. ಐ ನೀಡ್ ಟು ಗೆಟ್ ರಿಡ್ ಆಫ್ I ಆ್ಯಂಡ್ ಒಮೆಗಾ. ಹೌ ಟು ಡೂ ಇಟ್? ನೋಡಿ, ಹಾಫ್ I is 2/5 mr square. This is the moment of inertia of a sphere. Standard value ಗೊತ್ತಿದೆ. And v equal to, sorry, omega equal to v by r. So ಇದೇನಾಗುತ್ತೆ, v²/r square ಆಗುತ್ತೆ, plus half mv² as it is. r² cancel, 2 cancel, 1/5 mv² plus 1/2 mv² which is equal to ಏನಾಗುತ್ತೆ ನೋಡಿ, 7/10 mv². ಮಕ್ಕಳೇ, ಒನ್ ಆಫ್ ದ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಸೊ 7/10 mv². ಇಷ್ಟೊತ್ತು ಏನು ನಾ ಪ್ರಾಬ್ಲಮ್ಸ್ ಮಾಡಿದೆ, ದಟ್ ವಾಸ್ ಜಸ್ಟ್ ಎ ಗ್ಲಿಮ್ಸ್ ವಾಟ್ ವಿ ಆರ್ ಪ್ರೊವೈಡಿಂಗ್ ಯು. ಟು ನೋ ಮೋರ್, ಕ್ಯಾಡ್ಕಾನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಸಾಕಷ್ಟು ವೆರೈಟಿ ಆಫ್ ನ್ಯೂಮರಿಕಲ್, more shortcuts, beautiful synopsis and a wonderful questionnaire and the test ಎಲ್ಲ ಕೊಟ್ಟಿರುವಂಥ ಒಂದು ಕಾಂಪ್ಯಾಕ್ಟ್ ಪ್ಯಾಕೇಜು ನಿಮ್ಮ CETಗೆ ತುಂಬ ಹೆಲ್ಪ್ ಆಗುತ್ತೆ. ಟೇಕ್ ಇಟ್ ಫ್ರಮ್ ಮೀ, ಇಟ್ ಈಸ್ ಅ ವೆರಿ ಯೂಸ್ಫುಲ್ ಪ್ಯಾಕೇಜ್. ಡೋಂಟ್ ಫರ್ಗೆಟ್ ಟು ಡೌನ್ಲೋಡ್ ದ ಕ್ಯಾಡ್ಕಾನ್ ಆ್ಯಪ್ and get the use of it, and result is assured if you follow the guidelines what all we have done. Hope you have enjoyed the class, and once again thank you.